ಇಲ್ಲಿ ನೋಡಿ ಟೊಮೆಟೊ ಹಾಗೂ ನೀರುಳ್ಳಿ, ಉಪ್ಪು ನೀರಿನಲ್ಲಿ ಹಾಕಿಟ್ಟಿದ್ದಂತಹ ಮಾವಿನಕಾಯಿ, ಹಾಗೆಯೇ ಹಲಸಿನಕಾಯಿ, ನಂತರ ಹಲಸಿನಕಾಯಿ ಬೀಜ, ನಂತರ ಇದನ್ನು ನೋಡಿ ಹೀಗೆ ಕಟ್ ಮಾಡಿಕೊಂಡಿಟ್ಟಿದ್ದೇವೆ. ನಂತರ ಇದಕ್ಕೆ ತೇಟ್ಲೆ ಹೇಳ್ತೇವೆ ನೋಡಿ, ಕೆಸುವಿನ ಎಲೆ ಹೀಗೆ ಈ ಶೇಪಲ್ಲಿ ರೌಂಡಾಗಿ ಕಟ್ಟಿಕೊಂಡಿಟ್ಟಂತಹದ್ದು ನೋಡಿ. ಇಷ್ಟನ್ನು ಒಟ್ಟಿಗೆ ನಾವೀಗ ಬೇಯಿಸುವ. ನಾನು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ನೋಡಿ, ಮಣ್ಣಿನ ಪಾತ್ರೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕಿಡುವ. ನೋಡಿ, ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಹೀಗೆ ಸಪ್ರೇಟಾಗಿ ಹಾಕಿದ್ದಂಥದ್ದು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಸಾರಿ, ಇಲ್ಲಿ ಉಪ್ಪು ಹಾಕೋದು ಬೇಡ. ಉಪ್ಪು ಯಾಕೆ ಹಾಕೋದು ಬೇಡ ಅಂತ ಹೇಳಿದರೆ ನೋಡಿ, ಇಲ್ಲಿ ಹಲಸಿನಕಾಯಿ ಮತ್ತು ಮಾವಿನಕಾಯಿ ಇದು ಉಪ್ಪಿನಲ್ಲಿ ಹಾಕಿದ್ದೆಲ್ಲ, ಇದರದ್ದು ಉಪ್ಪು ಬಿಡ್ತದೆ. ಅದನ್ನು ನಾವು ನೋಡಬೇಕು ಎಷ್ಟು ಯಾವ ರೀತಿ ಉಂಟು, ಜಾಸ್ತಿ ಉಂಟು ಉಪ್ಪು, ಕಡಿಮೆ ಉಂಟು ಅಂತ ಹೇಳಿ. ಮತ್ತು ಕಡಿಮೆ ಆದರೆ ಹಾಕಿದರೆ ಆಯಿತು, ಇಲ್ಲದಿದ್ದರೆ ಅಗತ್ಯ ಇಲ್ಲ ಹಾಕುವಂಥದ್ದು. ನೋಡಿ, ಇದೀಗ ಬೆಂದಿದೆ. ಯಾಕಂತ ಹೇಳಿದರೆ ನೋಡಿ, ಹಲಸಿನಕಾಯಿ ಕಲರ್ ನೋಡಿ ಚೇಂಜ್ ಆಗಿದೆಲ್ಲ. ಆಗ ಬಿಳಿ ಇತ್ತು, ಈಗ ನೋಡಿ ಕಲರ್ ಚೇಂಜ್ ಆಗಿದೆ. ಆಯಿತು, ಬೆಂದಿತ್ತು. ಈಗ ಮಸಾಲೆ ಆ್ಯಡ್ ಮಾಡುವ. ನೋಡಿ, ಆಗ ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ನಾನು. ಉಪ್ಪು ನೋಡಿದೆ ನಾನು, ಸರಿ ಉಂಟಂತ ಅನಿಸ್ತುಂಟು. ಈಗ ಈ ಮಸಾಲೆ ಹಾಕಿ ಆದಮೇಲೆ ನೋಡಬೇಕು. ಮಿಕ್ಸ್ ಮಾಡಿ ಆಯಿತು. ಮಸಾಲೆ ಹಾಕಿ ಆಯಿತು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೀಗ. ಉಪ್ಪು ನೋಡ್ಕೊಳ್ಳಿ ಈ ಸಂದರ್ಭದಲ್ಲಿ. ಹಾಗೆ ಮಸಾಲೆ ಹಾಕಿದಾಗ ಸ್ವಲ್ಪ ಚಪ್ಪೆ ಆಗ್ತದೆ, ಉಪ್ಪು ಕಡಿಮೆ ಆಗ್ತದೆ.